महावीर स्वामी ने क्या उपदेश दिया? जीने दो। महावीर स्वामी ने क्या उपदेश दिया? जीने दो। ಇದು ನಡೆದಂತ 2636ನೇ ಪಲ್ಲಕ್ಕಿ ಮಹಾವೀರ ಜಯಂತಿಯವರ ಅದ್ದೂರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪೊಲೀಸ್ ಅವರು ಸಹಕರಿಸಿದ್ದಾರೆ, ನಮ್ಮ ಮೀಡಿಯಾ ಅವರು ಸಹಕರಿಸಿದ್ದಾರೆ. ಎಲ್ಲರೂ ತುಂಬಾ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಕುಲ ಬಾಂಧವರು, ಅಹಿಂಸಾ ಧರ್ಮ ಪರಮೋ ಧರ್ಮವನ್ನು ಮಾಡಿರುವಂತ ರಕ್ಷಿಸಿರುವ ಪ್ರತಿಯೊಂದು ಗಣ ವ್ಯಕ್ತಿಗಳಿಗೆ ನಮ್ಮ ಮಹಾವೀರ ಜಯಂತಿ ಮುನೀಶ್ವರ ಸ್ವಾಮಿ ಜೈನ್ ಟ್ರಸ್ಟ್ ಕಡೆಯಿಂದ ಎಲ್ಲರಿಗೂ ನಮನ ಕಳಿಸ್ತೀವಿ. ಪಲ್ಲಕ್ಕಿಯಲ್ಲಿ ನಡೆದಂತ ಪ್ರತಿಯೊಂದು ಅಂಗಡಿ ಬಾಂಧವರು, ಕುಲ ಬಾಂಧವರು, ಈ ಕಡೆ ಆ ಕಡೆ ಎಲ್ಲರೂ ನಮ್ಮನ್ನು ಸ್ಪಂದಿಸಿ ಮಾತನಾಡಿಕ್ಕೆ ಪ್ರೆಸ್ ಅವರು ನಮಗೆ ಅನುಕೂಲ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಮಂಜುನಾಥ್ ರೆಡ್ಡಿ ಅವರು, MLA ಸಾಹೇಬರು, MP ಸಾಹೇಬರು, DC ಸಾಹೇಬರು, ADC ಸಾಹೇಬರು, SP ಸಾಹೇಬರು, ನಮ್ಮ ಕಡೆಯಿಂದ ಎಲ್ಲರಿಗೂ ನಮ್ಮ ಕಡೆಯಿಂದ ನಮನ ಸಲ್ಲಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಬರೋ ವರ್ಷಗಳಲ್ಲಿ ಇದೇ ತರ ಅದ್ದೂರಿ ಸ್ವಾಗತವನ್ನು ಮಾಡ್ತಾ ನಮ್ಮ ಇದು ಸ್ವಾಗತವನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕಂತ ಮಾಡೋಣ ನಮ್ಮಲ್ಲಿ ಮನವಿ ಮಾಡ್ಕೊಂತ ಇದೀವಿ. ಸರ್ಕಾರಕ್ಕೆ ತಮ್ಮ ಕಡೆಯಿಂದ ನಮನಗಳು. ಥ್ಯಾಂಕ್ ಯು. SP ಮೇಡಮ್ ಅವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ನಾವು ಈ ಮೆರವಣಿಗೆಯನ್ನು ಕೋಲಾರದ ಜೈನ್ ಮಂದಿರದ ಮುನೀಶ್ವರ ಸ್ವಾಮಿ ಜೈನ್ ಮಂದಿರದ ರಾಜ್ ಬೀದಿಯಿಂದ MG ರೋಡ್, ದೊಡ್ಡಪೇಟೆ ಮುಂತಾದ ಬೀದಿಗಳಿಂದ ಬಂದು ಈ ದೇವಸ್ಥಾನಕ್ಕೆ ತಲುಪಿದ್ದೇವೆ. ಇದಾದ ನಂತರ ರಂಗಮಂದಿರದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಎಲ್ಲ ಗಣಮಾನ್ಯರು ಅಲ್ಲಿ ಬರ್ತಿದ್ದಾರೆ. ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀವಿ. ದೇವರ ಕುಂಡಲಪುರದಲ್ಲಿ ಅವರ ಜನ್ಮ ಆಗಿರೋದು. ಈ ಜನ್ಮ ದಿನಾಚರಣೆಯನ್ನು ಕೋಲಾರಲ್ಲಿ ನಮ್ಮ ಜೈನ್ ಸಮುದಾಯದಿಂದ ಇದನ್ನು ನಾವು 2625ನೇ ವರ್ಷ 2634 ವರ್ಷದ ಜನ್ಮಾಚರಣೆಯನ್ನು ನಾವು ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಇದಕ್ಕೆ ನಮ್ಮ ADC ಅವರು ಮಂಗಳಾ ಮೇಡಮ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿಕೊಟ್ಟು ನೆರವೇರಿಸಿದರು. ಮತ್ತು ಈ ದಿನ ನಮ್ಮ ಮಹಾವೀರ ಸ್ವಾಮಿ ಅವರ ಜಿಯೋ ಅವ್ರ ಜೀನೇದು ಅನ್ನೋ ತತ್ವವನ್ನು ಸಿದ್ಧಾಂತ ಅನ್ನೋ ಸಾರಿದ್ರು. ಬದುಕು ಮತ್ತು ಬದುಕಲು ಬಿಡು, ಯಾರ ಪ್ರಾಣಕ್ಕೂ ಯಾರೋ ಇದಕ್ಕೆ ಹಕ್ಕು, ಅವರ ಪ್ರಾಣ ತೆಗೆಯುವಂಥ ಅಧಿಕಾರ ಯಾರಿಗೂ ಇಲ್ಲ, ಕೊಡೋ ಅಧಿಕಾರ ಇಲ್ಲ, ತೆಗೆಯೋದಕ್ಕೂ ಅದಕ್ಕೆ ಅಧಿಕಾರ ಇಲ್ಲ ಅನ್ನೋದನ್ನು ಅವರು ಇಡೀ ಪ್ರಪಂಚದಲ್ಲಿ ಈ ಬೋಧನೆಯನ್ನು ಸಾರಿದರು. ಇದನ್ನು ನಾವು ಇವತ್ತು ನಮ್ಮ ಸಮುದಾಯದಿಂದ ನಾವು ದೇವಸ್ಥಾನದಲ್ಲಿ ಮೆರವಣಿಗೆ ದೊಡ್ಡಪೇಟೆ ಮುಖಾಂತರವಾಗಿ ಮಾಡಿ ಮತ್ತು ನಮ್ಮ ಜೈನ್ ಭವನದಲ್ಲಿ ಎಲ್ಲ ಊಟದ ವ್ಯವಸ್ಥೆಯನ್ನು ನಾವು ಇಟ್ಟಿದ್ದೀವಿ. ಎಲ್ಲರೂ ತಾವೆಲ್ಲ ಬೆಳಗ್ಗೆ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲರೂ ದಿನ ಪೂಜೆ ಮಾಡೋದು ಸಂಪ್ರದಾಯ ಇದೆ. ಎಲ್ಲ ಅವರು ಶುದ್ಧವಾದಂಥ ಬಟ್ಟೆಯನ್ನು ಸ್ನಾನ ಮಾಡಿ ಬಂದು ಎಲ್ಲರೂ ಭಕ್ತಿ ಚಿಕ್ಕಮಕ್ಕಳಿಂದ ದೊಡ್ಡವರು ಎಲ್ಲರೂ ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ನಮ್ಮ ಮೆರವಣಿಗೆ ಅದ್ದೂರಿಯಾಗಿ ನಡೀತದೆ. ಮೆರವಣಿಗೆಯಲ್ಲಿ ಎಲ್ಲ ಅದ್ದೂರಿಯಾಗಿ ನಡೆದಿದೆ. ಎಲ್ಲರಿಗೂ ಶುಭಾಶಯಗಳು. ತುಂಬ ಅದ್ದೂರಿಯಾಗಿ ಮೆರವಣಿಗೆ ಈ ಅಮರಪೇಟೆ ರಾಜಬೀದಿ ಮತ್ತು MG ರೋಡ್ ದೊಡ್ಡಪೇಟೆಯಲ್ಲಿ ನಮ್ಮ ಬಾಂಧವರು, ಮಿತ್ರರು ಎಲ್ಲ ಜಾತಿ ಮತ ಬಿಟ್ಟು ಎಲ್ಲ ನಮ್ಮ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ಎಲ್ಲರೂ ನಮ್ಮ ಜೊತೆ ಸೇರಿದರು. ಇದಾದ ನಂತರ ರಂಗಮಂದಿರದಲ್ಲಿ ಮತ್ತೆ ಪ್ರೋಗ್ರಾಮ್ ಫಂಕ್ಷನ್ ಇರುತ್ತದೆ. ಎಲ್ಲ ಗಣಮಾನ್ಯರು ಬರುತ್ತಾರೆ. DC ಅವರು, SP ಸಾಹೇಬರು ಎಲ್ಲರೂ ಬಂದು ಇವತ್ತು ನಡೆದಂಥ 2636ನೇ ಮಹಾವೀರ ಜಯಂತಿಗೆ ಕರ್ನಾಟಕ ಸರ್ಕಾರದಿಂದ ನಡೆದಂಥ ಪಲ್ಲಕ್ಕಿ ಕಾರ್ಯಕ್ರಮಕ್ಕೆ, ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮಕ್ಕೆ ಎಲ್ಲರೂ ಕುಲ ಬಾಂಧವರು, ಸ್ನೇಹಿತರು, ನಮ್ಮ ಎಲ್ಲ ಬಾಂಧವರು, ಜೆಂಟ್ಸ್, ಲೇಡೀಸ್, ಮಕ್ಕಳು ಎಲ್ಲ ಸಹ ಕದ ಹಾಕಿ ಇವತ್ತು ನಡೆದಂಥ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಅದ್ದೂರಿಯಾಗಿ ನಡೆದಿದೆ. ಇವಾಗ ಮುಂದಿನ ಕಾರ್ಯಕ್ರಮ ಏನಂದರೆ, ಇಲ್ಲಿ ಪಲ್ಲಕ್ಕಿನ ದೇವಸ್ಥಾನಕ್ಕೆ ಕಂಪ್ಲೀಟ್ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದಿಂದ ನಡೆದಂಥ ಕಾರ್ಯಕ್ರಮದಲ್ಲಿ DC ಸಾಹೇಬರು, ADC ಮೇಡಮು, ರವಿ ಸರ್ ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಚಾಲನೆ ನೋಡ್ತಾರೆ. ಫೋಟೋಗೆ ಮಾಲಾರ್ಪಣೆ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ರಂಗಮಂದಿರಕ್ಕೆ ಎಲ್ಲರನ್ನೂ ಭಾವಿಸ್ತಾ ಎಲ್ಲರನ್ನೂ ಕರೀತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಟ್ಟಿದ್ದಕ್ಕೆ ಪ್ರತಿಯೊಂದು ನಾಗರಿಕ ಬಂಧುಗಳಿಗೆ, ಕೋಲಾರ ಜಿಲ್ಲೆಯ ಎಲ್ಲ ಜನಬಂಧುಗಳಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು. ಪ್ರೆಸ್ ಬಾಂಧವರಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಶುಭ ಕೋರುವ ಮಹಾವೀರ ಜಯಂತಿಯ ಮತ್ತೊಂದು ಸರಿ ನಾವು ಹೇಳುವ ಬೋಲೋ ಮಹಾವೀರ ಸ್ವಾಮಿ ಭಗವಾನ್ ಕಿ ಜೈ.